ಸುಮಾರು ಜನ ಕಾಮೆಂಟ್ಸ್ ಹಾಕಿದ್ದಾರೆ. ಸೀಗೆಗುಡ್ಡ ಆನೆ ಅಂದ್ರೆ ಇವತ್ತೇನು ರಾಜೇಂದ್ರ ಅಂತಿತ್ತು ದುಬಾರಿಯಲ್ಲಿ. ರಾಜೇಂದ್ರ ಆಲಿಯಾಸ್ ಸೀಗೆಗುಡ್ಡ, ಸೀಗೆಗುಡ್ಡ ಆಲಿಯಾಸ್ ಸೀಗೆ. ಈ ಸೀಗೆ ಆನೆ ಸುಮಾರು 3 ವರ್ಷದ ಹಿಂದೆ, ಹೆಚ್ಚು ಕಡಿಮೆ 3 ವರ್ಷನೇ, 3-4 ವರ್ಷದ ಹಿಂದೆ ಬೇಲೂರು ಭಾಗದ ಅಲ್ಲಿ ಒಂದು ಸೀಗೆಗುಡ್ಡ ಅಂತ ಇದೆ. ಹಾಸನ ಹೈವೇ ಸೈಡ್ ಅಲ್ಲಿ, ಆ ಮಧ್ಯದಲ್ಲಿ ಲೆಫ್ಟ್ ಸೈಡಿಗೆ, ಅಂದ್ರೆ ಬೇಲೂರಿಂದ ಲೆಫ್ಟ್ ಸೈಡಿಗೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಿಗೆ ಒಂದು ಬೆಟ್ಟ ಇದೆ, ದೊಡ್ಡ ಬೆಟ್ಟ. ಅಲ್ಲಿ ವಿಂಡ್ ಮಿಲ್ ಎಲ್ಲ ಹಾಕಿದ್ದಾರೆ. ಅಲ್ಲಿ ಒಳ್ಳೆ ಕಾಡು ಇದೆ. ಅಲ್ಲಿ ಬೇಸಿಗೆಯಲ್ಲಿ ಸಾಮಾನ್ಯಕ್ಕೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಆ ಟೈಮಲ್ಲೆಲ್ಲ ಒಳ್ಳೆ ಆಹಾರ ಇರೋ ಜಾಗ. ಅಲ್ಲಿಗೆ ಎಲ್ಲಿಂದಲೂ ಆನೆಗಳು ಬರ್ತವೆ. ಆ ಆನೆಗಳು ಸಾಮಾನ್ಯಕ್ಕೆ ಬನ್ನೇರುಘಟ್ಟದಿಂದ ಹಂಗ್ ಬಂದವು, ತುಮಕೂರು ಆ ಭಾಗದಿಂದ ಬಂದು ಅಲ್ಲಿಗೆ ಬರ್ತವೆ. ಸುಮಾರು 3 ವರ್ಷದ ಹಿಂದೆ, 4 ವರ್ಷದ ಹಿಂದೆ ಅಲ್ಲಿ ಒಂದು ಆನೆ ಬಂದು ಆ ಕಾಡೊಳಗೆ ಸೇರ್ಕೊಂಡು ಫಾರೆಸ್ಟ್ ಇಲ್ಲ ಫಾರೆಸ್ಟ್ ಗಾರ್ಡ್ ಯಾರೋ ಒಬ್ಬರನ್ನ ಮಾತಾಡ್ತಾ ಕೂತರ್ನ ಹಿಂಗ್ ಕಾಡಿಂದ ಬಂದು ಸೊಂಟಕ್ಕೆ ಸೊಂಡ್ಲ ಹಾಕಿ ಎತ್ಕೊಂಡು ಹೋಗಿ ಸುಮಾರದವ್ರು ಕಾಡೊಳಗೆ ತಗೊಂಡೋಗಿ ತುಣುಕ್ ಸಾಯಿಸಿತ್ತು. ಆಮೇಲೆ ಅದನ್ನ ಹಿಡಿಯೋದು ಅಂತ ಆಯ್ತು. ನಾನು ವೆಂಕಟೇಶ್ ಅಣ್ಣ ಎಲ್ಲ ಹೋಗಿದ್ದು, ವೆಂಕಟೇಶ್ ಅಣ್ಣ ಹೊಡೆದು ಬೀಳಿಸಿ ಅದನ್ನ ಹಿಡಿದ್ರು. ಅಲ್ಲಿ ಆನೆಗಳು ಬರೋ ಸಹಜ. ಈ ಆನೆನು ಆ ಭಾಗದಿಂದಲೇ ಬರತ್ತಿಗೆ ಸೀಗೆಗುಡ್ಡ ಅಂತ ಹೆಸರಿತ್ತು. ಕ್ರಮೇಣ ಸೀಗೆ ಅಂತ ಆಯ್ತು. ಈ ಆನೆ ದಸೆನ್ ಇದರಿಂದಲೇ ವೆಂಕಟೇಶಣ್ಣ ತೀರೋಗಕ್ಕೆ ಕಾರಣನೇ ಈ ಆನೆ. ಈ ಆನೆದು ಕೋರೆ ತುಂಬಾ ಉದ್ದ, ಒಂದ್ ಸ್ವಲ್ಪ ಚೂಪಗಿರೋದ್ರಿಂದ, ಸ್ಟ್ರೈಟ್ ಇರೋದ್ರಿಂದ ಈ ಆನೆಗೆ ಮದ ಬಂದಾಗ ತುಂಬಾ ತರಲೆ ಆಟ ಆಡ್ತಿತ್ತು. ಭೀಮಗಿನ ಮೇಲೆ ಅಟ್ಯಾಕ್ ಮಾಡಕ್ಕಿಂತ ಮೊದ್ಲು ಇಲ್ಲೊಂದು ಮತ್ತೂರ್ ಅಂತ ಭಾರಿ ಒಂದು ಜಗಜಟ್ಟಿ ಆನೆ ಇತ್ತು. ಒಂದೇ ಸ್ಪಾಟ್ ಅಲ್ಲಿ 2 ಜನ ಹೊಡೆದು ಸಾಯಿಸಿತ್ತು. 11 ಜನಕ್ಕಿಂತ ಜಾಸ್ತಿ ಜನ ಸಾಯಿಸಿತ್ತು. ಆ ಆನೆಗೆ ಹೊಡೆದು ಈ ಸೀಗೆದು ಒಂದು 2 ಇಂಚು ಕೋರೆ ಮುರಿದು ಅದ್ರ ಬಾಡಿ ಒಳಗಿತ್ತು. ಅದನ್ನ ಹಿಡಿದಾಗ ಅದನ್ನ ತೆಗಿಯಲಾಯ್ತು. ಈ ಸೀಗೆ ಆನೆ ಇಲ್ಲಿ ಆಮೇಲೆ ಭೀಮನ ಸಹಚರ ಆಗಿ ಲಾಸ್ಟಿಗೆ ಮದ ಬಂದು ಹೊಡೆದಾಗ ಭೀಮ್ಗೆ ಹೆಚ್ಚಿನ ಚಿಕಿತ್ಸೆ ಕೊಡಕ್ಕೆ ಅಂತ ಹೋಗಿ ಅವತ್ತೊಂದು ಭಾರಿ ದೂರ ಅಂತ ಆಯ್ತು. ಒಬ್ಬ ವೀರ ಅಂತಲೇ ಹೇಳ್ಬೋದು. ವೆಂಕಟೇಶಣ್ಣನ ನಾವು ಕಳ್ಕೊಂಡು ಸ್ವಲ್ಪ ಅದರಲ್ಲಿ ನಾನು ಇನ್ನೊಬ್ಬರು ಬದುಕಿ ಉಳಿದು ಈ ಸೀಗೆನ ಸಕಲೇಶ್ಪುರ ತಾಲೂಕು ಭಾಗದಲ್ಲೇ, ಎಸ್ಲೂರು ಭಾಗದಲ್ಲೇ ಅದನ್ನ ಹಿಡಿದಾಯ್ತು. ಹಿಡಿದು ಅದನ್ನ ಸುಮ್ಮನೆ ಹಿಡಿದಿದ್ದು, ಅಂದ್ರೆ ಒಂದು ಅದಾದ ಯಾರಿಗೆ ಏನು ತೊಂದರೆ ಮಾಡಿರ್ಲಿಲ್ಲ. ಯಾವ್ದೋ ಒಂದು ಲೆಕ್ಕಕ್ಕೆ ಜಮಾ ಮಾಡಕ್ಕಾಗಿ ಅದನ್ನ ಹಿಡಿದಿದ್ದು. ಅದು ಯಾರನ್ನು ಮನುಷ್ಯನ್ ಕೊಂದಿರ್ಲಿಲ್ಲ, ಯಾರ ಮನುಷ್ಯರ ಮೇಲೂ ಅಟ್ಯಾಕ್ ಮಾಡಿರ್ಲಿಲ್ಲ. ಮನುಷ್ಯನ್ ಕಂಡ್ಕೊಳ್ಳೆ ಓಡೋಗ್ತಿತ್ತು. ಅದಿರ್ಲಿ. ಆಮೇಲೆ ಇದನ್ನ ಹಿಡಿದು ದುಬಾರಿ ತಂದೋದ್ಮೇಲೆ ಇದಕ್ಕೆ ಟ್ರೈನಿಂಗ್ ಕೊಟ್ಟು ಅದಕ್ಕೆ ರಾಜೇಂದ್ರ ಅಂತ ಹೆಸರಿಟ್ರು. ಈಗ ಸುಮಾರು ಒಂದು ವಾರ 15 ದಿವಸದಿಂದ ಅದಕ್ಕೆ ಹುಷಾರಿಲ್ಲ. ಆನೆಗಳಿಗೆ ಜ್ವರ ಬರೋದು ಇಲ್ಲ, ಬೇರೆ ಬೇರೆ ಕೆಲವೆಲ್ಲ ರೋಗಗಳು ಬರಕ್ ಕಾರಣ ಕಾಡಲ್ಲಿದ್ದಾಗ, ಕಾಡಲ್ಲಿ ಆನೆಗಳು ತಿನ್ನೋದೆಲ್ಲ, ಕಾಡಲ್ಲಿರೋ 21 ಜಾತಿ ಸಸ್ಯಗಳನ್ನ ಆನೆಗಳು ತಿಂತವೆ. ಅದರಲ್ಲಿ ಔಷಧಿ ಗಿಡಗಳೇ ಜಾಸ್ತಿ ಇರ್ತವೆ. ಅವು ಯಾವ್ದಾರ ಒಂದು ದೇಹದಲ್ಲಿರೋ ಯಾವ್ದಾರ ಒಂದು ಕಾಯಿಲೆಗೆ ಅದು ಔಷಧಿ ಆಗಿರ್ತವೆ. ಉದಾಹರಣೆಗೆ ನಾನೊಂದು ಹೇಳ್ತೀನಿ. ನಮ್ಮ ಪಶ್ಚಿಮ ಭಾಗ, ಈ ಭಾಗದಲ್ಲಿ ಏನು ಕಾಫಿ ಪ್ಲಾಂಟೇಶನ್ ಇದೆ, ಆ ಕೊಡಗು ಇರ್ಬೋದು, ಸಕಲೇಶ್ಪುರ ಇರ್ಬೋದು, ಮಲೆನಾಡು ಭಾಗ ಎಲ್ಲೆಲ್ಲಿದೆ, ಮೂಡಿಗೆರೆ, ಶಿವಮೊಗ್ಗ, ಎಲ್ಲಿ ಬೇಕಾದ್ರೆ ಆ ಭಾಗ ಎಲ್ಲಿ ಅಂತೂ ಆನೆ ವಾಸ ಮಾಡಕ್ಕೆ ಯೋಗ್ಯವಾದ ಜಾಗದಲ್ಲೆಲ್ಲ ಒಂದು ಜಾತಿ ಮರ ಇದೆ, ಅಲ್ಲ ಸುಮಾರು ಇದೆ. ಅದರಲ್ಲಿ ಒಂದು ಮರ ಇದೆ. ಅದಕ್ಕೆ ನಮ್ಮಲ್ಲಿ ನೋಡಿ, ನಮ್ಮ ದನಗಳಿಗೆ ಏನಾದ್ರೂ ರಕ್ತ ಮೂತ್ರ ಮಾಡಿದ್ರೆ ನಮ್ಮ ಹಿರಿಯರು ಅದರದ್ದು ಒಂದು ಮರ ಇದೆ, ಅದಕ್ಕೆ ಹುಲ್ಲತ್ತಿ ಅಂತೀವಿ ನಾವು. ಅದ್ರ ಬಟಾನಿಕಲ್ ನೇಮ್ ನಮ್ಗೆ ಗೊತ್ತಿಲ್ಲ. ಆದ್ರೂ ಅದನ್ನ ಆ ಮರನ ನಮ್ಮ ಸಸ್ಯಶಾಸ್ತ್ರಜ್ಞರು ನೋಡ್ಯಾರೋ ಇಲ್ಲ ಅದು ಗೊತ್ತಿಲ್ಲ ನಂಗೆ. ನಾವು ಹುಲ್ಲತ್ತಿ ಅಂತೀವಿ. ಕೊಡಗಲ್ಲೊಂದು ಬೇರೆ ಹೆಸರಲ್ಲಿ ಕರೀತಾರೆ, ಎಲ್ಲ ಒಂದೊಂದು ಕಡೆ ಹೆಸರು ಕರೀತಾರೆ. ಅದು ನಮ್ಮ ದನಗಳಿಗೆ ಮೂತ್ರದಲ್ಲಿ ರಕ್ತ ಬಂದ್ರೆ ನಮ್ಮ ಹಿರಿಯರು ಏನ್ ಮಾಡ್ತಿದ್ರು, ಅದ್ರ ಮರದ್ದು ಸಿಪ್ಪೆಯನ್ನ ಕೆತ್ತಿ ಅದನ್ನ ಕುದಿಸಿ ಅದನ್ನ ಕುಡಿಸ್ತಿದ್ರು. ಇಲ್ಲ ನೀರಿಗೆ ಬಿಸಿ ಹಾಕಿ, ಇಲ್ಲ ಅಂದ್ರೆ ಹಾಗೆ ಇದ್ ಮಾಡಿ ಕುಡಿಸ್ತೀವಿ, ವಾಸಿ ಆಗ್ತಿದ್ರು. ಅದನ್ನ ಆನೆ ತಿಂತದೆ. ಆನೆ ಈಗ ನಾನು ಎಲ್ಲಿ ಹೋದ್ರು ನಾವು ಸಾಮಾನ್ಯಕ್ಕೆ ನೋಡ್ತೀವಲ್ಲ, ಆನೆ ಅದ್ರ ಸಿಪ್ಪೆನ ಕಿತ್ಕೊಂಡು ತಿಂತದೆ. ಅಂದ್ರೆ ಅದು ಒಂದು ಔಷಧಿ. ಹಾಗೆ ಕಾಡಲ್ಲಿದ್ದ ಆನೆಗಳಿಗೆ ರೋಗ ಬರಲ್ಲ, ಕ್ಯಾಂಪಲ್ಲಿದ್ದ ಆನೆಗಳಿಗೆ ರೋಗ ಬರಕ್ಕೆ ಕಾರಣ ಅಷ್ಟೇ. ಇವ್ರು ಯಾವ್ದೋ ಒಂದ್ ಸೊಪ್ಪು ಕೊಡ್ತಾರೆ, ಇವ್ರಿಗೆ ಎಲ್ಲಿ ಆ 21 ಜಾತಿ ಸಸ್ಯಗಳು ಸಿಕ್ಬೇಕಲ್ಲ, ಏನೋ ಸಿಕ್ಕಿದೆ ಅಂತದ ಹುಲ್ಲು ಅದು ಇದು ಏನೋ ಕೊಡ್ತಾರೆ. ಹಾಗಾಗಿ ಆನೆಗಳಿಗೆ ರೋಗ ಬರುತ್ತೆ. ರೋಗ ಬಂದ್ರೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡ್ಬೇಕು. ಅದಕ್ಕೆ ದುಬಾರೆ ಅಂತ ಇಡೀ ಇಂಡಿಯಾದಲ್ಲೇ ಫೇಮಸ್ ಆಗಿರೋ ಅಂತ ಒಂದು ಸುಂದರವಾದ ಒಂದು ಆನೆ ಕ್ಯಾಂಪ್ ಅಲ್ಲಿ 1.5 ತಿಂಗಳ ಹಿಂದೆ ಒಂದು ಆನೆ ದಿಢೀರ್ ಸತ್ತೋಯ್ತು. ಅದು ರಕ್ತ ಇಲ್ದಲೆ ಸತ್ತೋಯ್ತು ಅಂತ ಒಂದು ಸುದ್ದಿ.
ಆನೆಗಳಿಗೆ ಒಂದು ಆನೆ ಅಂದ್ರೆ ಒಂದು 4 ಟನ್ ಆನೆಗೆ ಒಂದು ಇಂಜೆಕ್ಷನ್ ಕೊಡ್ತೀನಿ ಅಂದ್ರೆ ಅದಕ್ಕೆ ಒಂದು 120 ರಿಂದ 150 ml ಇಂಜೆಕ್ಷನ್ ಕೊಡ್ಬೇಕಾಗ್ತದೆ. ಅದರಲ್ಲಿ ಒಂದು ಆನೆ ಅಂದ್ರೆ, ಒಂದು ದೊಡ್ಡ ಆನೆ ಅಂದ್ರೆ ಈಗ ಒಬ್ಬ ಮನುಷ್ಯನ ದೇಹದಲ್ಲಿ 4 ರಿಂದ 6 ಲೀಟರ್ ರಕ್ತ ಇರ್ತದೆ. ಹಾಗೆ ಕಾಡಾನೆ ಒಂದು ಕಾಡಾನೆ ಒಂದು 4 ಟನ್ ಆನೆ ಅಂದ್ರೆ ಅದರಲ್ಲಿ ಒಂದು 60-70 ಲೀಟರ್ ರಕ್ತ ಅಂತೂ ಇದ್ದೇ ಇರ್ತದೆ. ಅವಕ್ಕೆ ರಕ್ತ ಕೊರತೆ ಆಗ್ಬೋದು, ಇನ್ನೇನೋ ಕೊರತೆ ಆದಾಗ, ಇಲ್ಲ ಚಳಿ ಜ್ವರ ಬಂದಾಗ ಅದಕ್ಕೆ ಒಂದು ಇಂಜೆಕ್ಷನ್ ಕೊಡಕ್ಕೆ ಸಾಮಾನ್ಯಕ್ಕೆ ಟೆಟ್ರಾಸೈಕ್ಲಿನ್ ಅಂತ ಒಂದು ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ ಒಂದು ಆನೆಗೆ 120 ರಿಂದ 150 ml ಕೊಡ್ಬೇಕು. ಆದ್ರೆ ಇವರು 4-5 ml ದನಿಗೂ ಅದಕ್ಕಿಂತ ಜಾಸ್ತಿ ಕೊಡ್ತಾರೆ. ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಇಂಜೆಕ್ಷನ್ಗಳು ಕೊಟ್ಟಾಗ ಆನೆಗಳಿಗೆ ಅದು ಯಾವ ಕಡೆಗೂ ಸಾಲದು. ಈ ಹಿಂದೆ ಒಂದು ಆನೆ, ಅದು ಒಂದು ನಮಗ್ ಬಂದ ಒಂದು ವರದಿ ಪ್ರಕಾರ ಅದಕ್ಕೆ ಹಿಮೋಗ್ಲೋಬಿನ್ ಕಡಿಮೆ ಆಗಿತ್ತು, ರಕ್ತದ ಅಂಶ ಇಲ್ದಲೆ ಆನೆ ಸತ್ತೋಯ್ತು ಅಂತ. ಈಗ ಆನೆಗೆ ರಾಜೇಂದ್ರ ಆಲಿಯಾಸ್ ಹೀಗೆ ಗುಡ್ಡಕ್ಕೆ ಈಗ ಅದಕ್ಕೆ ಜ್ವರ ಬಂದಿರೋದು ನಿಜನೇ, ಅದಕ್ಕೆ ಆರೋಗ್ಯ ಸರಿ ಇಲ್ಲ. ಆದ್ರೆ ನಮ್ಮ ಅರಣ್ಯ ಇಲಾಖೆ, ಅರಣ್ಯ CCF ಅವರು ಒಳ್ಳೆ ಒಬ್ಬ ಸಮರ್ಥ ಅಧಿಕಾರಿ ಅಂತ ನಾನು ಕೇಳಿದ್ದೀನಿ. ನಾನು ಅವ್ರು ನೋಡಿಲ್ಲ, ಆದ್ರೆ ಕೇಳಿದ್ದೀನಿ. ಅವ್ರು ಈಗಲೇ, ಇಲ್ಲ ಅರಣ್ಯ ಸಚಿವರು ಈಗಲೇ ಆ ಆನೆ ಬಗ್ಗೆ ನಿಗಾ ತಗೊಂಡು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಈಗ ನೋಡಿ, ಅವತ್ತು ಒಂದು ಆನೆ ಇದರಲ್ಲಿ ಚಕ್ರಬೈಲಲ್ಲಿ ಒಂದು ಆನೆದು ಕಿವಿಗೆ ಗ್ಯಾಂಗ್ರೀನ್ ಆಗಿ ಅದಕ್ಕೆ ಹೈ ಡೋಸ್ ಇಂಜೆಕ್ಷನ್ ಕೊಟ್ಟು, ಅವರು ರಿಟೈರ್ಡ್ ಆದ ಒಬ್ಬ ಡಾಕ್ಟರ್ ಅದಕ್ಕೆ ಹೈ ಡೋಸ್ ಇಂಜೆಕ್ಷನ್ ಕೊಟ್ಟು ಅದಕ್ಕೆ ಆ ಆನೆ ಕಿವಿಗೆ ಗ್ಯಾಂಗ್ರೀನ್ ಬಂದು ಸಹಾಯಕ್ಕಾಗಿತ್ತು. ಆದ್ರೆ ನಮ್ಮಂತರ ಎಲ್ಲರೂ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಸರ್ಕಾರದ ಗಮನಕ್ಕೆ ಬಂದು ಚೆಟ್ಟಿಯಪ್ಪ ಡಾಕ್ಟರ್ನ ಕಳಿಸಿ, ಚೆಟ್ಟಿಯಪ್ಪ ಡಾಕ್ಟರ್ ಹೋಗಿ ಕಿವಿನೆಲ್ಲ ಆಪರೇಷನ್ ಮಾಡಿ, ಅದು ಕಿವಿ ಇಲ್ಲ ಬಿಡಿ, ಅದು ಕಿವಿನ ಕತ್ತರಿಸಲೇಬೇಕಿತ್ತು. ಆನೆ ಬದುಕಿಸ್ಬೇಕು ಅಂದ್ರೆ ಕಿವಿ ಕತ್ತರಿಸ್ಬೇಕಿತ್ತು. ಈಗ ಎಲ್ಲ ಈಗ ರಾಜೇಂದ್ರ ಆನೆ ಏನು ಸೀಗೆ ಆನೆ, ಅದಕ್ಕೆ ಈಗ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಬೇಕು. ಅಲ್ಲಿ ಈಗಾಗಲೇ ಮೆಡಿಕಲ್ ಇದರಲ್ಲಿ ಒಳ್ಳೆ ಒಂದು ಮೆಡಿಸಿನ್ ಕೊಟ್ಟು ಆ ಆನೆನ ಉಳಿಸ್ಬೇಕು. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ, ಅಷ್ಟೊಂದು ಆನೆಗಳು ನಿಮ್ಗೆ ಅಲ್ಲಿ ಸಾಕಕ್ಕೆ ಆಗ್ಲಿಲ್ಲ ಅಂದ್ರೆ ಆಗ್ತಾ ಇದೆ, ಸುಮ್ಮನೆ ಆ ರಾಜೇಂದ್ರ ಆನೆ ಇರ್ಬೋದು, ಸಾರಾ ಆನೆ ಇರ್ಬೋದು, ಮಾರ್ಟಿನ್ ಆನೆ ಇರ್ಬೋದು, ಅವನ್ನೆಲ್ಲ ಎಂತ ಕಿತ್ಕೊಂಡಿರ್ತ ಒಂದು ಕಾಡಿಗೆ ಬಿಡಿ, ಕಾಡಲ್ಲಾರ ಬದುಕ್ಲಿ. ಇಲ್ಲಿ ಏನಿಲ್ಲ, ಇಲ್ಲಿ ಸುಮ್ಮನೆ ಎಂತಕ್ ಸಾಕೊಂಡು ಅವುಗಳನ್ನ ಯಾಕೆ ಬಿಡಿ, ವಾಪಸ್ ಕಾಡಿಗೆ ಹೋಗ್ತಾವ. ಈಗ ಅರ್ಜೆಂಟ್, ಈಗ ಕಾಯಿಲೆ ಬಂದಿರೋದು ನಿಜ, ನೆರಳ್ತಾ ಇರೋದು ನಿಜ. ನೀವು ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಉಳಿಸ್ಬೇಕು ಅಂತ ನಾನು ಈ ಸರ್ಕಾರ, ಅರಣ್ಯ ಇಲಾಖೆ ಹತ್ರ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸರ್, ಇದು ಸರ್ ಈ ಕರಡಿನೂ ಅಲ್ಲೇ ಇದ್ದಾನೆ. ಕರಡಿ ಚೆನ್ನಾಗಿದ್ದಾನೆ, ಕರಡಿಗೆ ಲಾರಿ ಹಚ್ಚಿ ಇಳ್ಸಕ್ ಮಾಡ್ತಾ ಇದಾರೆ. ಕರಡಿ ಚೆನ್ನಾಗಿದ್ದಾನೆ, ಭೀಷ್ಮ ಚೆನ್ನಾಗಿದ್ದಾನೆ, ಎಲ್ಲ ಚೆನ್ನಾಗಿದ್ದಾರೆ. ಆದ್ರೆ ಈ ಆನೆಗೆ ಮಾತ್ರ ಈಗ ಏನೋ ಒಂದು ಕಾಯಿಲೆ ಬಂದಿದೆ. ಲಾಸ್ಟಿಗೆ ಇವ್ರು ಏನ್ ಮಾಡ್ತಾರೆ, ಆನೆ ಸತ್ತೋದ್ ಕೂಡ್ಲೆ ಒಂದು ಪೇಪರ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ, ಬಹು ಅಂಗಾಂಗ ವೈಫಲ್ಯದಿಂದ ಆನೆ ಸತ್ತೋಯ್ತು ಅಂತ. ಬಹು ಅಂಗಾಂಗ ಅಂದ್ರೆ ಅದು ಮೆದುಳಿಂದ ಹಿಡಿದು ಬಾಲ ತುದಿವರೆಗೂ ಅದ್ರ ಒಳಗಿರೋ ಏನೇನು ಪಾರ್ಟ್ಸ್ ಗಳಿದಾವೆ, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಶ್ವಾಸಕೋಶ ಇರ್ಬೋದು, ಮೆದುಳು ಇರ್ಬೋದು, ತೊಣ್ಣಿರ್ಬೋದು, ಎಲ್ಲ ಸೇರ್ಬಿಡ್ತವೆ ಬಹು ಅಂಗಾಂಗ ವೈಫಲ್ಯ ಅಂತ. ಅದೊಂದು ಇವರು ಕಲ್ತು ಬಿಟ್ಟಾರೆ. ಎಲ್ಲ ಎಷ್ಟೇ ಆನೆ ಕೂಡಲೇ ಯಾವ ಆನೆ ಸಾಯಿಲಿ ಬಹು ಅಂಗಾಂಗ ವೈಫಲ್ಯದಿಂದ ಆನೆ ಸತ್ತೋಯ್ತು ಅಂದಿದೆ, ಅಲ್ಲಿಗೆ ಒಂದು ಬರ್ದು ಅದಕ್ಕೊಂದು ಪೊಲೀಸ್ ಸ್ಟಾಪ್ ಹಾಕಿ ಆ ಫೈಲ್ ಮುಚ್ಚಾಕ್ತಾರೆ. ಹಾಗಾಗದ್ ಬೇಡ ವಿಚಾರದಲ್ಲಿ ಅಂತ ಕೇಳ್ಕೊಂತ ಇದೀನಿ.